ಸತ್ಯಮೇವ ಜಯತೆ. ಇದು ಭಾರತ ರತ್ನ ಪಂಡಿತ್ ಮದನ್ ಮೋಹನ್ ಮಾಳವೀಯ ಅವರು ಸ್ವಾತಂತ್ರ್ಯ ಹೋರಾಟದ ಸಮಯದಲ್ಲಿ ಹೇಳಿದ ಮಾತು ಮತ್ತು ಇದು ಹೋರಾಟಗಾರರನ್ನು ತುಂಬ ಹುರಿದುಂಬಿಸಿದೆ ಅವರ ಹೋರಾಟಕ್ಕೆ. ಬನ್ನಿ ಈಗ ಭಾರತ ರತ್ನ ಪಂಡಿತ್ ಮದನ್ ಮೋಹನ್ ಮಾಳವೀಯ ಅವರ ಬಗ್ಗೆ ತಿಳ್ಕೊಳ್ಳೋಣ. ಇವರು ಭಾರತದ ಹಿರಿಯ ರಾಜನೀತಿಜ್ಞ, ಶಿಕ್ಷಣ ತಜ್ಞ ಮತ್ತು ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ದರು. ಅವರ ದಶಕಗಳ ರಾಜಕೀಯ ಜೀವನದಲ್ಲಿ 4 ಬಾರಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದರು. ಇವರನ್ನ ಏಷ್ಯಾದ ಅತಿ ದೊಡ್ಡ ವಸತಿ ವಿಶ್ವವಿದ್ಯಾನಿಲಯ ಮತ್ತು ವಿಶ್ವದ ಅತಿ ದೊಡ್ಡ ವಿಶ್ವವಿದ್ಯಾಲಯಗಳಲ್ಲಿ ಒಂದಾದ ಬನಾರಸ್ ಹಿಂದೂ ವಿಶ್ವವಿದ್ಯಾನಿಲಯ BHU ಇದರ ಸ್ಥಾಪಕ ಎಂದು ಎಲ್ಲರೂ ನೆನೆಸ್ಕೊಳ್ತಾರೆ. ಸುಮಾರು 2 ದಶಕಗಳ ಕಾಲ ಅವರು ಈ ವಿಶ್ವವಿದ್ಯಾನಿಲಯದ ಉಪಕುಲಪತಿಯಾಗಿ ಸೇವೆ ಸಲ್ಲಿಸಿದರು. ಈ ವಿಶ್ವವಿದ್ಯಾನಿಲಯದಲ್ಲಿ ವಿಜ್ಞಾನ, ವೈದ್ಯಕೀಯ, ಎಂಜಿನಿಯರಿಂಗ್, ತಂತ್ರಜ್ಞಾನ, ಕಾನೂನು, ಕೃಷಿ ಕಲೆ ಮತ್ತು ಪ್ರದರ್ಶನ ಕಲೆಗಳ ವಿಭಾಗಗಳನ್ನು ಹೊಂದಿರುವ ಈ ವಿಶ್ವವಿದ್ಯಾನಿಲಯ 35,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳ ಸಾಮರ್ಥ್ಯವನ್ನ ಹೊಂದಿದೆ. ಅವರು ಹಿಂದೂ ರಾಷ್ಟ್ರೀಯತೆಯ ಪ್ರತಿಪಾದಕರಾಗಿದ್ದರು ಮತ್ತು ಹಿಂದೂ ಮಹಾಸಭಾದ ಸದಸ್ಯರಾಗಿ ಉಳಿದರು. ಗಯಾ ಮತ್ತು ಕಾಶಿಯಲ್ಲಿ ನಡೆದ ಹಿಂದೂ ಮಹಾಸಭಾದ 2 ವಿಶೇಷ ಅಧಿವೇಶನಗಳಲ್ಲಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದರು. ಅವರು ಹರಿದ್ವಾರದಲ್ಲಿ ಒಂದು ಮಹಾಸಭೆಯನ್ನು ಸ್ಥಾಪಿಸಿದ್ದಾರೆ, ಅದು ಗಂಗಾ ಮಹಾಸಭಾ ಅಂತ. ಮಾಳವೀಯ ಮತ್ತು ಇತರ ಭಾರತೀಯ ವ್ಯಕ್ತಿಗಳು ಒಟ್ಟಿಗೆ ಸೇರಿ ಯುನೈಟೆಡ್ ಕಿಂಗ್ಡಮ್ನ ಸ್ಕೌಟ್ ಅಸೋಸಿಯೇಷನ್ನ ಸಾಗರೋತ್ತರ ಶಾಖೆಯಾಗಿ ಸ್ಕೌಟಿಂಗ್ ಇನ್ ಇಂಡಿಯಾ ಅನ್ನ ಇವರು ಸ್ಥಾಪಿಸಿದರು. ಇವರು ಅಲಹಾಬಾದ್ನಿಂದ ಪ್ರಕಟವಾಗುವ ದಿ ಲೀಡರ್ ಅನ್ನೋ ಇಂಗ್ಲಿಷ್ ಪತ್ರಿಕೆಯ ಸ್ಥಾಪಕರು ಸಹ ಆಗಿದ್ದಾರೆ. ಈ ಪತ್ರಿಕೆ ಕ್ರಮೇಣವಾಗಿ ತುಂಬಾ ಪ್ರಭಾವಶಾಲಿಯಾಗಿ ಬೆಳೆಯಿತು. ಜನರು ಅವರನ್ನ ಗೌರವದಿಂದ ಪಂಡಿತ್ ಮದನ್ ಮೋಹನ್ ಮಾಳವೀಯ ಅಂತ ಕರಿತಾ ಇದ್ರು ಮತ್ತು ಪ್ರೀತಿಯಿಂದ ಮಹಾಮನ ಅಂತ ಸಹ ಕರಿತಾ ಇದ್ರು. ಇದು ಮಹಾತ್ಮ ಗಾಂಧಿ ಅವರನ್ನ ಕರಿತಾ ಇದ್ದ ರೀತಿ. ಇವರು ಮಂಡಕೋಪನಿಷತ್ನಿಂದ ಸತ್ಯಮೇವ ಜಯತೆ ಅಂದ್ರೆ ಸತ್ಯ ಒಂದೇ ಗೆಲ್ಲುತ್ತದೆ ಎನ್ನುವ ಘೋಷಣೆಯನ್ನು ಜನಪ್ರಿಯಗೊಳಿಸಿದರು. ಅದು ದೇಶದ ಘೋಷಣೆಯಾಗಬೇಕು ಅಂತ ಸಹ ಇವರು ಪ್ರತಿಪಾದಿಸಿದರು.